ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಚಿಕ್ಕದಾದ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಆರಾಧನೆ ಪ್ರಾರ್ಥನೆ ಮುಗಿಸಿ ಸ್ವಾಮಿ ಈಗ ಒಂದು ವಾಕ್ಯದ ಭಾಗಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ ನಿನ್ನ ಬಲ ಹಿಡಿದು ಬರಲಿ ಸ್ವಾಮಿ. ನೀನು ಮಾಡಿದ ಅದ್ಭುತವಾದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಯೊಳ ನಾಮದಲ್ಲಿ ಬೇಡಿ ಬಂದೆ ತಂದೆ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ, ಇವತ್ತು ನಾವು ಒಂದು ವಿಶೇಷವಾದಂಥ ಒಂದು ವಚನದ ಭಾಗವನ್ನು ತಿಳಿದುಕೊಳ್ಳೋ ಪ್ರಿಯರೇ, ಆಯ್ತಾ? ಇವತ್ತು ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 2ನೇ ವಾಕ್ಯ ಇದನ್ನ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ತಿಳ್ಕೊಳ್ಳೋಣ. ಇದು ಕಾನ್ಫರೆನ್ಸಲ್ಲಿ ಪ್ರಾರ್ಥನೆ ಮಾಡ್ತಿರೋಂಥ ಕಾರಣಕ್ಕೋಸ್ಕರ ನಾವು ಸಾಧ್ಯವಾದಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಇವತ್ತಿನ ಒಂದು ವಚನದ ಭಾಗವನ್ನು ನಾವು ಓದು ಮಗಳೇ. ಮತ್ತಾಯ 4:1. ಯಾರು ಮಧ್ಯೆ ಮಾತಾಡಬಾರ್ದು. ಮತ್ತಾಯ 4:1. ಕೇಳಿಸ್ತಾ ಇಲ್ಲ. ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಇಲ್ಲಿ ನೋಡಿ, ಇನ್ನೊಂದು ಸಲ ಕೂಡ ಓದು ಮಗಳ ಅದೇ ವಾಕ್ಯನ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಪ್ರಿಯರೇ, ನಾವು 3 ಅಂಶಗಳನ್ನು ನಾವು ಚೆನ್ನಾಗಿ ಗಮನಿಸಬಹುದು ಇಲ್ಲಿ. ಒಂದನೇದಾಗಿ ಅಲ್ಲಿ ಯೇಸು ಸ್ವಾಮಿ ಸೈತಾನನಿಂದ ಶೋಧಿಸಲ್ಪಟ್ಟನು ಅಂತ ಹೇಳೋದು ಒಂದು ವಾಕ್ಯ. ಯೇಸು ಸೈತಾನಿಂದ ಶೋಧಿಸಲ್ಪಟ್ಟನು. ಅವರು ಶೋಧಿಸಲ್ಪಡುವಂಥ ಅವಶ್ಯಕತೆ ಇತ್ತ ಅಂತ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. 2ನೇಗೆ ಆತ್ಮನೇ ಅವರನ್ನು ಶೋಧನೆ ಪಡಿಸೋದಕ್ಕೋಸ್ಕರ ಅಡವಿಗೆ ಒಯ್ದನೋದು ಬರ್ದಿದ್ದಾರೆ. ಆಗ ದೇವರು ಶೋಧನೆ ಕೊಡೋಕ್ಕೋಸ್ಕರ ನಮ್ಮನ್ನು ಕರ್ಕೊಂಡು ಹೋಗ್ತಾರ ಅಂತ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯೇಸು ಸ್ವಾಮಿನ ಕರ್ಕೊಂಡು ಹೋದ್ರಲ್ಲ. ಹಾಗೇನೆ ಇನ್ನೊಂದು 3ನೇದು ಅಲ್ಲಿ 40 ದಿವಸ ಉಪವಾಸವಿದ್ದರು ಅಂತ ಹೇಳೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಪ್ರಿಯರೇ. ಅರ್ಥ ಆಗ್ತಾ ಇದೆಯಾ? 40 ದಿವಸ ಉಪವಾಸ ಇದ್ದರು ಅಂತೇಳಿ ಈ 3 ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. 1ನೇ ಅಂಶ ಯೇಸು ಸೈತಾನನಿಂದ ಶೋಧಿಸಲ್ಪಟ್ಟನು. 2ನೇದಾಗಿ ಆತ್ಮನು ಅಡವಿಗೆ ಒಯ್ದನು ಶೋಧಿಸಲ್ಪಡೋದಕ್ಕೋಸ್ಕರ. 3ನೇದಾಗಿ 40 ದಿವಸ ಯೇಸು ಸ್ವಾಮಿ ಉಪವಾಸ ಇದ್ದರು. ಇದು ಯಾವಾಗ ಪ್ರಾರಂಭವಾಯಿತು ಅಂದರೆ, ಯೇಸು ಸ್ವಾಮಿ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದಾಗೆ ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಂಡ ಕೂಡಲೇ ಈ ಶೋಧನೆ ಬಂತು. ಇದನ್ನ ಹಿಡ್ಕೊಂಡು ಇವತ್ತು ತುಂಬ ಜನ ಪಾಸ್ಟರ್ಗಳು ಏನು ಮಾಡ್ತಿದ್ದಾರೆ ಅಂದರೆ, ದೀಕ್ಷಾಸ್ನಾನ ತಗೊಂಡಾದ್ಮೇಲೆ ಎಲ್ರಿಗೂ 40 ದಿವಸ ತುಂಬ ಶೋಧನೆ ಬರ್ತದೆ ಅಂತ ತಪ್ಪಾಗಿ ವಾಕ್ಯ ಕೊಡ್ತಾರೆ ಪ್ರಿಯರೇ. ಇಲ್ಲ ಪ್ರಿಯರೇ, ಇವರು ತೋರಿಸಿಕೊಟ್ಟಂಥ ಉದ್ದೇಶನೇ ಬೇರೆ. ಇವರು ತೋರಿಸ್ಕೊಟ್ಟಿದ್ದು ಯಾಕೆಂದರೆ ಶೋಧನೆ ಇಲ್ಲದೇ ನಮಗೆ ಯಾವುದೇ ಕಾರಣಕ್ಕೂ ಜಯ ಪಡೀಲಿಕ್ಕೆ ಆಗೋದಿಲ್ಲ ಅಂತ ತೋರ್ಸೋಕ್ಕೋಸ್ಕರನೇ ಯೇಸು ಸ್ವಾಮಿ ಒಂದು ಶೋಧಿಸಲ್ಪಟ್ಟರು. 2ನೇದಾಗಿ ಆ ಒಂದು ಪವಿತ್ರ ಆತ್ಮನ ಸಹಾಯವಿಲ್ಲದೇ ಶೋಧಿಸಲ್ಪಟ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ. ಸೈತಾನ ಡೈರೆಕ್ಟಾಗಿ ಕೊಂದಾಕ್ಬಿಡ್ತಾನೆ. ಅದಕ್ಕೇನೆ ಲೋಕದ ಮಕ್ಕಳಿಗೆ ದೇವರಾತ್ಮನ ಸಹಾಯ ಇಲ್ಲದಿರೋ ಕಾರಣಕ್ಕೋಸ್ಕರ ಅರ್ಧಾಂತರ ವಯಸ್ಸಿನಲ್ಲಿ ಸಾಯೋದು, ವಿಚಿತ್ರವಾಗಿ ಸಾಯೋದು, ಕಾಯಿಲೆಗಳ ಮೇಲೆ ಕಾಯಿಲೆ ಬಂದು ಸಾಯೋದೆಲ್ಲ ಮಾಡ್ತಾರೆ. ಕೀರ್ತನೆ 91 ಬರೆದು, ನಾನು ದೀರ್ಘಾಯುಸವನ್ನು ಕೊಟ್ಟು ನಿನ್ನನ್ನು ಆರೋಗ್ಯವನ್ನು ಕೊಟ್ಟು ತೃಪ್ತಿಪಡಿಸ್ತೀನಿ ಅಂತ ದೇವ್ರ ವಾಕ್ಯ ಇದೆ ಪ್ರಿಯರೇ. ಹಾಗಾದರೆ ನಾನು ನಿಮಗೆ ತಿಳ್ಕೊಳ್ಳೋದ ವಿಷಯ ಎಂದರೆ, 3ನೇದಾಗಿ ಉಪವಾಸ ಇದ್ರದಲ್ವ, ಇದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಳೋಣ ಪ್ರಿಯರೇ. 1ನೇದಾಗಿ ಸೈತಾನನಿಂದ ಶೋಧಿಸಲ್ಪಟ್ಟನು. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾ ಇರೋದಂದರೆ, ಯೇಸು ಸ್ವಾಮಿ ಪಾಪನೇ ಮಾಡಿಲ್ಲ. ಪಾಪನೇ ಮಾಡದಿರೋರಿಗೆ ಶೋಧನೆ ಬೇಕಾಗಿತ್ತಾ? ಬೇಕಾಗಿರಲಿಲ್ಲ. ಆದರೂ ಶೋಧನೆ ಯಾಕೆ ಬಂತಂದರೆ, ಈಗಿನ ಕಾಲದಲ್ಲಿ ಸತ್ಯದಲ್ಲಿ ನಡೆದವರಿಗೆ ಕಷ್ಟ ಅಂತ ತೋರಿಸ್ಕೊಡೋಕ್ಕೆ. ದೇವರ ವಾಕ್ಯದಲ್ಲಿ 2ನೇ ತಿಮೋತಿ 3:12 ಬರೆದಿದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋರು ಎಲ್ಲರೂ ಹಿಂಸೆಗೊಳಗಾಗ್ತಾರೆ ಅಂತೇಳಿ. ಹಾಗಾದರೆ ನಾವು ಸತ್ಯದ ದಾರಿಯಲ್ಲಿ ನಡಿಬೇಕಾದ್ರೆ ನಾವು ಹಿಂಸೆ ಪಟ್ಟೇ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದು ಅಂತ ಹೇಳೋದನ್ನು ತೋರಿಸಲಿಕ್ಕೆ ಯೇಸು ಸ್ವಾಮಿ ಶೋಧನೆಗೊಳಪಟ್ಟರು ಪ್ರಿಯರೇ. ಆಯಿತಾ? ಯೇಸು ಸ್ವಾಮಿ
ದೀಕ್ಷಾಸ್ಥಾನ ತೆಗೆದುಕೊಂಡು ಸೇವೆನ ಪ್ರಾರಂಭ ಮಾಡುವಾಗ ನಮಗೆ ಮೊದಲು ಕಲಿಸಿದಂಥ ಪಾಠನೇ ಶೋಧನೆ ಇಲ್ಲದೆ ಜಯ ಇಲ್ಲ ಅಂತೇಳಿ. ಹೌದು ಆಮೇಲೆ ಈಗ ಉದಾಹರಣೆ ತಗೊಳ್ಳಿ, ಎಲ್ಲರೂ ಕೂಡ ಆಮೇಲೆ ಸ್ತೋತ್ರ ಹೇಳಬೇಕು, ಆಯ್ತಾ? ಗಮನಿಸಿ, ಈಗ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಗೊತ್ತಾ ಪ್ರಿಯರೇ? ಶೋಧನೆ ಇಲ್ಲದೆ ಜಯ ಇಲ್ಲ ಅಂತ ಹೇಳಿದ್ರೆ ಈ ಸ್ವಾಮಿ ತೋರಿಸ್ಕೊಟ್ರು ಪ್ರಿಯರೇ. ಅದು ಯಾಕೆ ಅಂತ ನಾನು ಮತ್ತೆ ಹೇಳ್ಕೊಡ್ತೀನಿ ನಿಮಗೆ. ಯಾಕೆ ಅಂತ ನಾನು ಮತ್ತೆ ಹೇಳ್ಕೊಡ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಅದನ್ನು ಮತ್ತೆ ಹೇಳ್ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಮತ್ತೆ ಹೇಳ್ಕೊಡ್ತೀನಿ, ಆಯ್ತಾ? ಶೋಧನೆ ಇಲ್ಲದೇ ಜಯ ಇಲ್ಲ ಅಂತೇಳಿ, ಆಯ್ತಾ? ಈಗ ನಾವು ಇಲ್ಲಿ ತಿಳಿಬೇಕಾಗುತ್ತೆ ಇನ್ನೊಂದು ಅಂಶ ಇದ್ದರೆ, ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಬೇಕಾದ್ರೆ ಅಥವಾ ಇಂಜಿನಿಯರ್ ಆಗಬೇಕಾದ್ರೆ ಅವನು ಶ್ರಮ ಪಟ್ಟು ಓದಿದ್ರೆ ತಾನೇ ಅವನು ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು. ನಿಜ ತಾನೇ? ಹಾಗಾದರೆ ಡಾಕ್ಟರ್ ಆಗಬೇಕಾದ್ರೆ, ಇಂಜಿನಿಯರ್ ಆಗಬೇಕಾದ್ರೆ ಅವನು ಓದಿ ಕಲಿತಾನೆ ನೋಡಿ. ಮೇಷ್ಟ್ರ ಕೈಯಿಂದ ಏಟು ತಿಂದ್ಕೊಂಡು, ಬೈಗಳ ತಿಂದ್ಕೊಂಡು, ಅಪ್ಪನ ಕೈಯಿಂದ ಕಷ್ಟಪಡ್ಕೊಂಡು ಮಾಡ್ತಾರೆ ನೋಡಿ. ಅದೇ ಶೋಧನೆ ಪ್ರಿಯರೇ. ಇದೇನು ದೊಡ್ಡ ಶೋಧನೆ ಅಂದರೆ ಏಸು ಹತ್ರ ಬಂದರೆ ದೊಡ್ಡ ಬಂಡೆಕಲ್ಲ ಓಡಿಸ್ಬಿಡೋದಿಲ್ಲ. ಪರಿಶುದ್ಧರಾಗಬೇಕಿದ್ರೆ ನಾವು ಅಶುದ್ಧ ಜೀವಮಾನನ ಬಿಡಲಿಕ್ಕೆ ತುಂಬ ಶೋಧನೆ ಅನುಭವಿಸ್ತೀವಿ. ಈಗ ನೋಡಿ, ಉದಾಹರಣೆಗೆ ಕೋಪನ ಬಿಡ್ಲಿಕ್ಕೆ ಆಗೋದೇ ಇಲ್ಲ, ಅದೇ ಶೋಧನೆ. ಆಗೋದಿಲ್ಲ ಅಂದರೆ ಅದು ದೇವರಾಜೆ ಸೇರೋದಿಲ್ಲ. ಆಯ್ತಾ? ಕೋಪನ ಬಿಡದೆ ಇದ್ರೆ ದೇವ್ರ ರಾಜ್ಯ ಇಲ್ಲ, ಪಾಪನ ಬಿಡದೆ ದೇವ್ರ ರಾಜ್ಯ ಇಲ್ಲ, ದುಷ್ಟತನ ಬಿಡದೆ ದೇವ್ರ ರಾಜ್ಯ ಇಲ್ಲ. ನಿಜ ಅಲ್ವಾ? ಹಾಗೇನೆ ಕ್ರಿಸ್ತ ಯೇಸುವಿನಲ್ಲಿ ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡೋದ್ರಲ್ಲಿ ಹಿಂಸೆಗೊಳಗಾಗ್ತಿದ್ರೆ ಬೇರೆ ಥರದ ಹಿಂಸೆಗಳಲ್ಲ ಪ್ರಿಯರೇ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ನಮ್ಮನ್ನು ನಾವು ಶುದ್ಧಪಡಿಸ್ಕೋಬೇಕಾದ್ರೆ ಕೆಲವೊಂದು ವಿಷಯಗಳ ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಬಿಡ್ಲಿಕ್ಕೆ ಶ್ರಮ ಪಡುವಂಥದ್ದು ಶೋಧನೆ ಪ್ರಿಯರೇ. ಆಗ ಯೇಸು ಸ್ವಾಮಿ ಏನು ತೋರಿಸ್ಕೊಟ್ಟಿದ್ದಾರೆ? ಶೋಧನೆಯಿಂದನೇ ನಾವು ಶುದ್ಧ ಆಗೋದು. ಉದಾಹರಣೆ ತೆಗೆದುಕೋದ್ರೆ ಪ್ರಿಯರೇ, ಈ ಲೋಕದಲ್ಲಿ ಯಾರಾದರೂ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಅವನು ಕಷ್ಟಪಟ್ಟರೆ ತಾನೇ ಅವನು ಉನ್ನತ ಸ್ಥಾನ ಬರೋಕ್ಕಾಗೋದು. ಸುಮ್ಮನೆ ಬರಲಿಕ್ಕಾಗೋದಿಲ್ಲ ತಾನೇ. ಹಾಗೇನೆ ನಿನಗೂ ಜಯ ಬೇಕಾ? ನೀನು ಕಷ್ಟ ಶ್ರಮ ಅನುಭವಿಸಿದ್ರೆ ಮಾತ್ರ ನೀ ಶೋಧನೆಯಿಂದ ನೀ ಜಯ ಪಡಿತ್ಯ. ಅಲ್ಲೆಲ್ಲೂಯಾ? ಈಗ ಉದಾಹರಣೆಗೆ ಚಿನ್ನನ ತಗೊಳ್ಳಿ ಪ್ರಿಯರೇ. ಚಿನ್ನನ ತಗೊಳ್ಳಿ ಪ್ರಿಯರೇ. ಚಿನ್ನ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತದೆ. ಕೋಲಾರದಲ್ಲಿ ನಾವು ಹೋಗಿದಾಗ ನಾವು ನೋಡಿದ ಮಣ್ಣು ಒಳಗಡೆ ಸಿಗುವಂಥದ್ದು ಅದು. ಅದನ್ನು ತೆಗೆದು ಶುದ್ಧ ಮಾಡಿ ಬೆಂಕಿಲಿ ಹಾಕಿ ಆ್ಯಸಿಡಲ್ಲಿ ಹಾಕಿ ಅದನ್ನು ತೆಗೆದುಬಿಟ್ಟು ಕೊನೆಗೆ ಅದು ನಮ್ಮ ಕಿವಿಗೆ ನಮ್ಮ ಕೈಗೆ ಉಂಗುರಾಗಿ ಬರಬೇಕಾದ್ರೆ ಅಲ್ಲಿ ಏನಾಗ್ತದೆ ಗೊತ್ತಾ? ಅಲ್ಲಿ ಶುದ್ಧ ಬಂಗಾರ ಆಗ್ತದೆ. ನಿಜ ಅಲ್ವಾ? ಆ ಶುದ್ಧ ಬಂಗಾರ ಆಗೋದಕ್ಕಿಂತ ಮೊದಲು ಅದೇನಾಗಿತ್ತು? ಮಣ್ಣಾಗಿತ್ತು. ಹಾಗೆ ನಾವು ಕೂಡ ಪ್ರಿಯರೇ, ಪಾಪಿಗಳಾದಂಥ ನಾವು ಕೂಡ ಶುದ್ಧ ಬಂಗಾರ ಆಗಬೇಕಾದ್ರೆ ಅಥವಾ ಶುದ್ಧರಾಗಬೇಕಾದ್ರೆ ನಾವು ಶೋಧನೆಯಿಂದ ನಾವು ಬರಬೇಕು ಪ್ರಿಯರೇ. ಅಲ್ಲಲ್ಯಾ? ಗೊತ್ತಾಗ್ತಾ ಇದೆಯಾ? ಉಳಿಯಟ್ಟು ತಿಂದಾಗ ಎಷ್ಟು ಉಳಿಯಟ್ಟು ತಿಂದಿರ್ತೀವಿ ಅಷ್ಟು ನಾವು ಆಮೇನ್. ಎಷ್ಟು ಉಳಿಯಟ್ಟು ತಿಂತೀವೋ ಅಷ್ಟೇ ಶೀಲೆ ಆಗ್ತದೆ ಅಂತ ಲೋಕದವರು ಹೇಳ್ತಾರೆ. ಹಾಗೇನೆ ನಾವು ಕೂಡ ಶೋಧನೆ ಇಲ್ಲದೆ ಇದ್ರೆ ನಾವು ಜಯ ಪಡೆಯೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಆಮೇನ್. ಶೋಧನೆ ಇಲ್ಲದೆ ನಾವು ಜಯ ಪಡೆಯೋದಿಲ್ಲ ಅಂದ್ರೆ ಪಾಪದ ಜೀವಿತವನ್ನು ಬಿಟ್ಟು ಶುದ್ಧರಾಗಿ ಬರಬೇಕಾದ್ರೆ ನಾವು ಶೋಧನೆ ಅನುಭವಿಸಲೇಬೇಕು. ಯಾಕಂದರೆ ಕೆಲವೊಂದು ಜನಕ್ಕೆ ಕೋಪ ಬಿಡೋಕ್ಕಾಗೋದಿಲ್ಲ, ಅದೇ ಶೋಧನೆ. ಪಾಪ ಬಿಡೋಕ್ಕಾಗೋದಿಲ್ಲ, ಅದೇ ಶೋಧನೆ. ಇದನ್ನು ಬಿಟ್ಟು ಹೊರಗಡೆ ಬರಬೇಕಾದ್ರೆ ಶೋಧನೆ ಇಲ್ಲದೇ ಜಯ ಪಡೀಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಾವೇ ತಿದ್ಕೋಬೇಕಾದ್ರೆ ಶೋಧನೆ ಬೇಕು ಅಂತ ಹೇಳೋದು ಇಲ್ಲಿ ದೇವರಾತ್ಮ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಪ್ರಿಯರೇ. ಈ ವಾಕ್ಯ ಕೊಡೋಕೆ ತುಂಬಾ ತಡೆ ಬರ್ತದೆ. ಯಾಕಂದ್ರೆ ನಾವು ಶೋಧನೆ ಬಗ್ಗೆ ಕೊಡ್ತಾ ಇದೀವಲ್ಲ, ಅದಕ್ಕೆ. ಅಲ್ಲಿ ನೋಡಿ, ಶೋಧನೆ ಬಗ್ಗೆ ಇನ್ನೊಂದು ವಾಕ್ಯ, ಕೀರ್ತನೆ 119:67 ತೆಗಿ ಮಗಳೇ. ಕೀರ್ತನೆ 119:67 ತೆಗಿ. ಸ್ವಲ್ಪ ಜೋರಾಗಿ ಓದ್ಬೇಕಪ್ಪ. ಓದಿ ಬೇಗ. 119:67 ಕೀರ್ತನೆ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನೋ, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಸಾಕು ಏನ್ ಬರ್ತಿದ್ರಿ ಮುಂದಕ್ಕೆ? ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನೋ, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಆಮೇನ್. ಓದು ಮಗಳ. ಅದೇ ಓಕೆನಾ? 60 ಓದಪ್ಪ.
ಅರವತ್ತೇಳು. ಅನುಭವಕ್ಕಿಂತ ಹ್ಮ್. ಮುಂಚೆ ತಪ್ಪಿ ತಿದ್ದೇನು ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ನೋಡಿ, ಈ ಕಷ್ಟದ ಅನುಭವ ಬರೋದಕ್ಕಿಂತ ಮೊದಲು ಅವನು ತಪ್ಪಿ ಹೋಗ್ತಿದ್ದಂತೆ. ಅದ್ರ ಅರ್ಥ ಏನು ಗೊತ್ತಾ? ಸುಖ ಬಂದವರೇ ಪಾಪ ಜಾಸ್ತಿ ಮಾಡೋದು. ಈಗ ನೋಡಿ, ದುಡ್ಡಿರೋನು ಬಾರ್ಗೆ ಹೋಗ್ತಾನೆ, ದುಡ್ಡಿರೋನು ಹುಡುಗಿ ಸಾಹಸಕ್ಕೆ ಹೋಗ್ತಾನೆ, ದುಡ್ಡಿರೋನು ಸುಳ್ಳು ಹೇಳ್ತಾನೆ, ದುಡ್ಡಿರೋನು ಕೂಡ್ಸಿಡೋಕ್ಕೋಸ್ಕರ ಏನೇನೇನೇನೋ ಮಾಡ್ತಾನೆ ಅಲ್ಲ ಪ್ರಿಯರೇ. ಹಾಗೇನೆ ಇವತ್ತು ಕಷ್ಟ ಬಂದಾಗ ಅದ್ರ ಅನುಭವನಿಗೆ ಗೊತ್ತಾಗ್ತದೆ. ಓಹೋ, ಬಡತನ ಅಂತಂದ್ರೆ ಏನು, ಕಷ್ಟ ಬಂದಾಗ ಗೊತ್ತಾಗೋದು ಅವ್ರು. ಇದೀಗ ನಾವು ಹೇಳೋ ನನಗೆ ಹೊಟ್ಟೆ ನೋವು ಇದೆ ತಗೊಂಡು ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ಬೇಕಾದ್ರಮ್ಮ, ಆ ಹೊಟ್ಟೆ ನೋವಿನ ಅನುಭವ ನನಗಾಗಬೇಕು. ನನಗೆ ಹೊಟ್ಟೆ ನೋವಿನ ಅನುಭವ ಇಲ್ಲ ಅಂದ್ರೆ ನಾನು ಇನ್ನೊಬ್ಬರಿಗೆ ಹೊಟ್ಟೆ ನೋವು ಪ್ರಾರ್ಥನೆ ಮಾಡಿ ಪ್ರಯೋಜನ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಶೋಧಿಸಲ್ಪಟ್ಟಿದ್ದು ಯಾಕೆಂದ್ರೆ ನನ್ನ ಕಷ್ಟವನ್ನ ಅವ್ರು ಒತ್ಕೋಬೇಕಾದ್ರೆ ನನ್ನ ಕಷ್ಟ ಏನೋ ಅವ್ರಿಗೆ ಅರಿವು ಆಗ್ಬೇಕಾಗಿತ್ತು. ಅವರು ದೇವ್ರ ವಾಕ್ಯದಲ್ಲಿ ಬರ್ದಿದೆ, ಸ್ಪಷ್ಟವಾಗಿ ಬರ್ದಿದೆ. ಇಬ್ರಿಯ 4ನೇ ಅಧ್ಯಾಯ ಅಂತ ಕಾಣ್ತೀವಿ. ತೆಗಿರಿ, ಇಬ್ರಿಯ 4ನೇ ಅಧ್ಯಾಯ ತೆಗಿರಿ. ನಾನು ತೆಗಿತೀನಿ. ಇಬ್ರಿಯ 4ನೇ ಅಧ್ಯಾಯ ಬಹಳ ಚೆನ್ನಾಗಿ ಬರ್ದಿದೆ. ಇಬ್ರಿಯ 4ನೇ ಅಧ್ಯಾಯ. ನೋಡಿ, 4ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಯೇಸು ಸ್ವಾಮಿನೂ ಕೂಡ ಶೋಧನೆಗೆ ಒಳಪಡಬೇಕಾಗಿತ್ತು. 4:15 ಓದು ಮಗಳೇ. ಇಬ್ರಿಯ 4:15. ಯಾಕೆ ಯೇಸು ಸ್ವಾಮಿ ಶೋಧನೆ ಬಂತು ಅಂತ ಹೇಳಿ? ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಮಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಈಗ ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿನೂ ಕೂಡ ಸರ್ವ ವಿಧದಲ್ಲೂ ಶೋಧನೆಗೆ ಒಳಗಾಗಬೇಕಾಗಿತ್ತು ಪ್ರಿಯರೇ. ನಮ್ಮ ಪಾಪನ ಅವ್ರು ಒತ್ಕೋಬೇಕಾದ್ರೆ ಪ್ರಿಯರೇ, ಸುಮ್ಮನೆ ಒತ್ಕೊಳಕ್ ಆಗ್ತಿರ್ಲಿಲ್ಲ. ಮನುಷ್ಯ ಯಾಕೆ ಪಾಪ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಅವರು ಕೂಡ ಮನುಷ್ಯರ ಥರನೇ ಶೋಧನೆಗೆ ಒಳಗಾಗಬೇಕಾಗಿತ್ತಂತೆ. ನಾನು ನಂಬ್ತೀನಿ, ಅವ್ರು ಚಿಕ್ಕ ವಯಸ್ಸಲ್ಲಿರುವಾಗ ಮಕ್ಕಳು ಆಟ ಆಡಕ್ಕೆ ಕರೆದಾಗ ಅವನು ಹೋಗಿರ್ಲಿಕ್ಕಿಲ್ಲ. ಅದು ಒಂಥರ ಶೋಧನೆ. ಯೌವನ ಪ್ರಾಯಕ್ಕೆ ಬಂದಾಗ ಅವರಿಗೊಂದು ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಲ್ಲ ಬಂದಿರಬಹುದು. ಆದ್ರೆ ಅದನ್ನೆಲ್ಲ ತಂದೆಯಾದ ದೇವರ ಪ್ರೀತಿಗೋಸ್ಕರ ಅದನ್ನೆಲ್ಲ ಅಡಗಿಸಿದ್ರು ಅವರು. ಅಲ್ಲಿ ಬರ್ದಿದೆ, ಅಲ್ಲಿ ಪಾಪ ಮಾತ್ರ ಮಾಡಲಿಲ್ಲ ಅಂತೇಳಿ. ಹಾಗಾದ್ರೆ ಸರ್ವ ವಿಷಯದಲ್ಲೂ ಶೋಧನೆಗೆ ಒಳಗಾದ್ರಂತೆ ಅವರು. ಆದ್ರೆ ಪಾಪ ಮಾಡಲಿಲ್ಲಂತೆ. ಆಗ ಪಾಪ ಮಾಡಲಿಲ್ಲ ಅಂದ್ರೆ ಈಗ ನಾನು ನೀವು ಕೂಡ ಶೋಧನೆಗೆ ಒಳಗಾದ್ರೂ ಪಾಪದಲ್ಲಿ ಬೀಳಬಾರ್ದು ಅಂತ ನಾವು ಇವತ್ತು ದೇವ್ರ ವಾಕ್ಯ ತಿಳಿಸ್ಕೊಡ್ತಾ ಇದೆ ಪ್ರಿಯರೇ. ಅಂದ್ರೆ ಶೋಧನೆ ಎಲ್ರಿಗೂ ಬರ್ತದೆ. ಶೋಧನೆ ಬಂದಾಗ ಚರ್ಚ್ ಬಿಟ್ಟೋಗ್ಬಿಡೋದು, ಶೋಧನೆ ಬಂದಾಗ ದೇವ್ರನ್ನ ಬಿಟ್ಟೋಗ್ಬಿಡ್ಬಾರ್ದು, ಮಾಡಬಾರ್ದು. ಇದು ಸ್ವಾಮಿ ತಿಳಿಸುವಂತ ಒಂದು ಅಂಶವಾಗಿದೆ. ಅಲ್ಲೆಲಿಯಾ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲೂ ಕೂಡ ಬರೆದಿದೆ, ನಿಮಗೆ ಶಕ್ತಿಗೆ ಮೀರಿದಂಥ ಶೋಧನೆ ಕೊಡೋದಿಲ್ಲ, ಶೋಧನೆ ಕೊಟ್ಟರೂ ಕೂಡ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾರ್ಗ ಕೊಡ್ತೀನಿ. ಹಾಗಾದರೆ ಶೋಧನೆ ಕೊಡೋದು ಯಾಕೆಂದರೆ ನಿನ್ನನ್ನು ಪಾಪದ ಜೀವಿತದಿಂದ ಪರಿಶುದ್ಧವಾಗಿ ಮಾಡಲಿಕ್ಕೋಸ್ಕರ, ನಿನ್ನನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರ ಅವರು ಶೋಧನೆ ಕೊಡ್ತಾ ಇದ್ದಾರೆ ಅಂತ ಅರ್ಥ ಪ್ರಿಯರೇ. ಅರ್ಥ ಆಗ್ತಾ ಇದೆಯಾ? ಇರಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಾನೇ ಓದ್ಬಿಡ್ತೀನಿ ಕೆಲವೊಂದು ವಾಕ್ಯಗಳನ್ನ, ಆಯ್ತಾ? ಇನ್ನೊಂದು 2ನೇ ಪಾಯಿಂಟ್ ಅಲ್ಲಿ ಬಂದು ಪವಿತ್ರ ಆತ್ಮನಿಂದ ನಡೆಸಲ್ಪಡಬೇಕು. ಈ ಮತ್ತಾಯಕ್ಕಿಂತನೂ ಲೂಕದಲ್ಲಿ ಭಾಳ ಚೆನ್ನಾಗಿ ಬರ್ದಿದೆ. ಮತ್ತಾಯದಲ್ಲಿ ಏನು ಬರ್ದಿದೆ ಅಂದರೆ ಆತ್ಮನ್ನು ಅಡವಿಗೆ ಒಯ್ದನು ಅಂತ ಬರ್ದಿದೆ. ಆದರೆ ಮತ್ತಾಯ ಲೂಕ 4:1 ಓದ್ ಮಗಳೇ. ಲೂಕ 4:1. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಇಲ್ಲಿ ನೋಡಿ, ಪವಿತ್ರ ಆತ್ಮನಿಂದ ನಡೆಸಲ್ಪಡುತ್ತಾ ಸೈತಾನ ಶೋಧನೆಗೊಳಗಾದ್ರಂತೆ. ಆದ್ರೆ ಇಲ್ಲಿ ಮತ್ತಾಯದಲ್ಲಿ ಯಾವ ತರ ಬರ್ದಿದ್ರೆ ಸಿಂಪಲ್ ಆಗಿ ಬರ್ದು ಬಿಟ್ಟಿದೆ ಪ್ರಿಯರೇ. ಮತ್ತಾಯ 4:1 ಸಿಂಪಲ್ ಆಗಿ ಬರ್ದಿದೆ ಗೊತ್ತಾ? ಆತನು ಸೈತಾನ ಶೋಧಿಸಲ್ಪಡೋದಕ್ಕೆ ಅಡವಿಗೆ ಒಯ್ದನು ಅಂತ ಬರ್ದ್ಬಿಟ್ಟಿದೆ. ಆದರೆ ಇಲ್ಲಿ ಬರ್ದಿದೆ. ಆದರೆ ಇಲ್ಲಿ ಏನು ಬರ್ದಿದೆ ಅಂದರೆ ಬಹಳ ಸ್ಪಷ್ಟವಾಗಿ ಬರ್ದಿದೆ. ಈ ಲೋಕದಲ್ಲಿ ಯಾವ ಥರ ಗೊತ್ತಾ ಪ್ರಿಯರೇ? ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ, ಅಂದರೆ ದೀಕ್ಷಾಸ್ನಾನ ತೆಗೆದುಕೊಂಡಂಥ ಸ್ಥಳದಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟರು. ಆ ದಿವಸದಲ್ಲಿ ಆತನು ಏನು ತಿನ್ನಲಿಲ್ಲ. ಏನು ತಿನ್ನಲಿಲ್ಲ ಅಂದರೆ ಅದು ಅರ್ಥ ಅವನಿಗೆ ತಿನ್ನಕ್ಕೆ ಬೇಕಾದಷ್ಟು ಕಾಡೊಳಗಡೆ ಇತ್ತು ಪ್ರಿಯರೇ. ಅರ್ಥ ಮಾಡ್ಕೊಳ್ತಿದ್ದೀರಾ? ಬೇಕಾದಷ್ಟು ಹಣ್ಣಂಪಲುಗಳಿತ್ತು, ಆದ್ರೆ ನಾನು ತಿನ್ನಲಿಲ್ಲ. ಯಾಕತ್ತ ಶೋಧನೆಯನ್ನು ನಾನು ಉಪವಾಸದಿಂದ ಜಯಿಸ್ತೀನಿ ತಗೊಂಡು ಅವರು ಪವಿತ್ರಾತ್ಮನ ಸಹಾಯ ತಗೊಂಡು ಅವರು 40 ದಿವಸ ಹಗಲಿರುಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರಂತೆ ಪ್ರಿಯರೇ.
ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ಶೋಧನೆಯಲ್ಲೂ ಕೂಡ ಆ ಇಬ್ರಿಯ 4:15 ಪ್ರಕಾರ ಇಲ್ಲಿ ಚೆನ್ನಾಗಿ ಕೇಳಿಸ್ಕೋಬೇಕಾಗಿರ್ತಕ್ಕಂಥ ಅಂಶ ಏನು ಗೊತ್ತಾ ಪ್ರಿಯರೇ? ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟಿದ್ದು ಯಾಕೆ ಅಂದರೆ ಪ್ರಿಯರೇ, ನಾನು ಹೇಳ್ತೀನಿ, ಯೇಸು ಸ್ವಾಮಿ ಹುಟ್ಟುವಾಗಲೇ ಅವನೇನು ಮಾಡ್ದ ಸೈತಾನ? ಅವನ ಕೊಲ್ಲಬೇಕಾದ್ರೆ ಏನು ಮಾಡಿದ? 2 ವರ್ಷದ ಮಕ್ಕಳನ್ನೆಲ್ಲ ಸಾಯಿಸಾಕ್ಬಿಟ್ಟ ಹೆರೋದ ಮಹಾರಾಜನ ಮೂಲಕ, ಗೊತ್ತಲ್ವಾ? ಆ ಯೇಸು ಸ್ವಾಮಿನ ಕೊಂದು ಬಿಡ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟ ಪ್ರಿಯರೇ. ಆದ್ರೆ ದೇವರ ಆತ್ಮ ಏನ್ ಮಾಡಿದ್ರು? ಅಲ್ಲಿ ಇಲ್ಲಿ ಯೋಸೆಫನಿಗೆ ಹೇಳಿ ನಡೆಸ್ಬಿಟ್ರು ಅಲ್ವಾ? ಅದಕ್ಕೇನೆ ಇಲ್ಲಿ ಲೂಕದಲ್ಲಿ ಬರೆದು ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತ ಅಂದರೆ, ನಾನು ನೀನು ಪವಿತ್ರಾತ್ಮನಿಂದ ನಡೆಸಲ್ಪಡಿದ್ರೆ ಸೈತಾನಿಗೆ ಶೋಧನೆ ಕೊಡಕ್ ಆಗೋದಿಲ್ಲ. ನೀವ್ ಏನಾದ್ರೂ ಸೈತಾನನಿಂದನೇ ಡೈರೆಕ್ಟ್ ಆಗಿ ಶೋಧನೆಗೊಳಗೋಗ್ಬಿಟ್ರೆ ಗ್ಯಾರಂಟಿ ಸತ್ತೋಗ್ಬಿಡ್ತೀರಾ. ಅವತ್ತು ದೇವರಾತ್ಮ ಇಲ್ಲ ಅಂದರೆ ಯೇಸು ಸ್ವಾಮಿನ ಆ 2 ವರ್ಷದ ಮಕ್ಕಳ ಕೊಂದ್ರಲ್ಲ, ಆವಾಗ ಯೇಸು ಸ್ವಾಮಿನ ಕೊಂದಾಕ್ಬಿಡ್ತಿದ್ರು. ಯಾಕೆ ಕೊಂದಾಕ್ಲಿಲ್ಲ ಅಂದರೆ ಅಲ್ಲಿ ಪವಿತ್ರಾತ್ಮನಿಂದ ಅವ್ರು ನಡೆಸಲ್ಪಡ್ತಾ ಇದ್ರು ಪ್ರಿಯರೇ. ಹಾಗೇನೆ ನಾನು ನಿಮ್ಗೆ ಹೇಳ್ತಾರ ಮಾತು, ನಾನು ನೀನು ಪವಿತ್ರ ಆತ್ಮನಿಂದ ನಡೆಸಲ್ಪಡೋದಾದ್ರೆ ನಮ್ಮನ್ನ ಸೈತಾನ ಶೋಧಿಸಿದ್ರು ಕೊಲ್ಲಕ್ಕಾಗೋದಿಲ್ಲ. ಅದಕ್ಕೆ ಯೋಬನ ಪುಸ್ತಕದಲ್ಲಿ ಬರೆದಿದೆ, ಆತನ ಅವನಿಗೆ ಇಡೀ ಅಂಗಾಂಗಗಳಲ್ಲಿ ರೋಗ ಕೊಡು, ಆದ್ರೆ ಅವನ ಪ್ರಾಣನ ಮಾತ್ರ ತೆಗಿಲಿಕ್ಕೆ ನಿನ್ಗೆ ಅಕ್ಕಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಯಾಕೆಂದ್ರೆ ಯೋಬ ನನ್ನ ಭಕ್ತ, ನೀನು ಅವನ ಶೋಧನೆ ಹೆಂಗ್ ಬೇಕಾದ್ರೆ ಕೊಡು, ಅದ ಪ್ರಾಣನ ಮಾತ್ರ ತೆಗಿಯಂತ ಅಕ್ಕಿಲ್ಲ ಅಂತೇಳಿ. ಹಾಗಾದ್ರೆ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡೋದು ಸೈತಾನಿಂದ ಶೋಧಿಸಲ್ಪಡೋದಕ್ಕೋಸ್ಕರ ಓಕೆ, ನಾವು ಶುದ್ಧೀಕರಣ ಆಗಬೇಕು. ಆದರೆ ನಾವು ಸಾಯುವುದಕ್ಕೋಸ್ಕರ ಶೋಧನೆ ಇಲ್ಲ ಪ್ರಿಯರೇ. ಅದಕ್ಕೇನೆ ಬರ್ದಿದೆ 1 ಕೊರಿಂಥ 10:13 ಬರ್ದಿದೆ ಎಂತ ಗೊತ್ತಾ? ಶಕ್ತಿ ಮೀರಿದ ಶೋಧನೆ ಕೊಡೋದಿಲ್ಲ, ಮತ್ತೆ ತಪ್ಪಿಸಿಕೊಳ್ಳೋ ಮಾರ್ಗವನ್ನು ತೋರಿಸ್ತೀನಿ ಅಂತೇಳಿ. ಹಾಗಾದ್ರೆ ಪ್ರಿಯರೇ, ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಉತ್ತಮವಾದ ಅಂಶ ಏನಂತಂದ್ರೆ ಪ್ರಿಯರೇ, ನಾವು ಶೋಧನೆಯಿಂದ ಪ್ರೈಸ್ ಲಾರ್ಡ್ ಪ್ರಿಯರೇ, ನಾವು ಶೋಧನೆಯಿಂದ ಜಯಿಸಬೇಕಾದ್ರೆ ಪ್ರಿಯರೇ ನಮಗೆ ಪವಿತ್ರ ಆತ್ಮನ ಸಹಾಯ ಬೇಕೇ ಬೇಕು ಪ್ರಿಯರೇ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಪವಿತ್ರ ಆತ್ಮ ಬೇಕೇ ಬೇಕು. ಅದಕ್ಕೇನೆ ದೀಕ್ಷಾ ಸ್ಥಾನ ತೆಗೆದುಕೊಂಡಾಗ ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಬಂದರು ಅಂತೇಳಿ ಬರ್ದಿದೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಲ್ವಾ? ಹಾಗೇನೆ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವವರ ಒಳಗಡೆ ಪವಿತ್ರಾತ್ಮ ಬಂದೇ ಬರ್ತಾರೆ ಪ್ರಿಯರೇ. ಪವಿತ್ರಾತ್ಮ ಮುಟ್ಟುವಿಕೆನೇ ಬೇರೆ, ಪವಿತ್ರಾತ್ಮನಿಂದ ನಡೆಸಲ್ಪಡುವುದೇ ಬೇರೆ ಪ್ರಿಯರೇ. ಇವತ್ತು ಪ್ರಾರ್ಥನೆ ಮಾಡಿದ್ರೆ ಪವಿತ್ರಾತ್ಮ ಮುಟ್ಟುತ್ತಾನೆ, ಅದು ಮುಟ್ಟುವಿಕೆ ಮಾತ್ರ. ಆದ್ರೆ ಪವಿತ್ರಾತ್ಮನ ನಡೆಸಲ್ಪಡುವಿಕೆಗೆ ದೇವರಾತ್ಮ ನಮ್ಮ ಒಳಗಡೆ ಬರಲೇಬೇಕು. ಅದಕ್ಕೇನೆ ಯೋಹಾನ 14ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲೆಲ್ಲ ಬರ್ದಿದೆ ಏನಂತ, ನಾನು ಒಬ್ಬ ಸಹಾಯಕನ ನಿಮಗೆ ಕಳಿಸಿಕೊಡ್ತೇನೆ, ಅವನು ನಿಮಗೆ ಮಾರ್ಗವನ್ನು ತಿಳಿಸುವನು ಅಂತ ದೇವರು ವಾಕ್ಯದಲ್ಲಿ ಬರ್ದಿದೆ ಅಲ್ವಾ? ಆತನು ಯಾರು? ಸತ್ಯದ ಆತ್ಮನೇ ಅಂತೇಳಿ. ಹಾಗಾದ್ರೆ ಯೇಸು ಸ್ವಾಮಿ ಏನ್ ತೋರಿಸ್ಕೊಟ್ಟಿದ್ದಾರೆ? ಅವರು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಿದೆ. ಯಾಕಂದ್ರೆ ನೀವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಪವಿತ್ರಾತ್ಮನಿಂದ ನಡೆಸಲ್ಪಡ್ತೀರಾ ಅಂತ ತೋರಿಸ್ಲಿಕ್ಕೋಸ್ಕರ ಪ್ರಿಯರೇ. ಆಯ್ತು. ಅಲ್ಲಿ ನೆಕ್ಸ್ಟ್ 4ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೋದಪ್ಪ. ಆತನು ಓದಿ. ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ, ಅವು ಕರದ ಮೇಲೆ ಆತನಿಗೆ ಹಸಿವಾಯಿತು. ಸಾಕು ಸಾಕು ಸಾಕು. ಈಗ ಮತ್ತೆ 4:2 ಹೋದಪ್ಪ. ನಾನೀಗ ಮತ್ತೆ 4:1-2 ತಾನೇ ವಾಕ್ಯ ಕೊಡ್ತಾ ಇರೋದು. ಮತ್ತೆ ಯಾಕೆ ಬಂದ್ಬಿಡು. ಮತ್ತಾಯ 4:2. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಅರ್ಥ ಮಾಡ್ಕೊಳ್ಳಿ. ಆತನು 40 ದಿವಸ ಉಪವಾಸವಿದ್ದ ತರುವಾಯ ಹಗಲು ಇರುಳು ಇದ್ರು ಅಂತ ಪ್ರಿಯರೇ. ನಮಗೆ 1 ದಿವಸ ಉಪವಾಸ ಇರಕ್ಕಾಗೋದಿಲ್ಲ, ಅರ್ಧ ದಿವಸ ಉಪವಾಸ ಇರಕ್ಕಾಗೋದಿಲ್ಲ. ನೋಡಿ, ಬಿಡುಗಡೆಯ ಪ್ರಾರ್ಥನೆಯಲ್ಲಿ ಜನ ತುಂಬಾ ಬರ್ತಾರೆ, ಅದ್ಭುತಗಳ ಪ್ರಾರ್ಥನೆ ಜನ ತುಂಬಾ ಬರ್ತಾರೆ. ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಏನು ಗೊತ್ತಾ ಪ್ರಿಯರೇ? ಅವ್ರು ಹಗಲು ಇರುಳು ಉಪವಾಸ ಇದ್ರು ಅಂತ ಹೇಳಿದ್ರೆ ನಾವು ನೋಡ್ಬೇಕಾಗಿದೆ ಪ್ರಿಯರೇ. ಹಾಗೇನೆ ಇದ್ರ ಅರ್ಥ ಏನು ಗೊತ್ತಾ? ಕೆಲವೊಂದು ಶೋಧನೆಗಳನ್ನ ನಮ್ಮಿಂದ ಗೆಲ್ಲಕ್ಕಾಗೋದಿಲ್ಲ, ಕೆಲವೊಂದು ಶೋಧನೆ ನಮ್ಮ ಪ್ರಾರ್ಥನೆಯಿಂದ ಗೆಲ್ಲಕ್ಕಾಗೋದಿಲ್ಲ ಪ್ರಿಯರೇ. ಯಾಕೆಂದ್ರೆ ನಮ್ಮ ಪ್ರಾರ್ಥನೆ ಮಾಡೋ ಎಲ್ಲೆಲ್ಲೋ ಮೈಂಡ್ ಇರ್ತದೆ, ಎಲ್ಲೆಲ್ಲೋ ಚಂಚಲ ಮನಸ್ಸಿರ್ತದೆ ಪ್ರಿಯರೇ. ಆಗ ಪ್ರಾರ್ಥನೆಯಿಂದ ಗೆಲ್ಲಕ್ಕಾಗೋದಿಲ್ಲ ಪ್ರಿಯರೇ. ಆಗ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರನೇ ನಮ್ಮ ಚರ್ಚಿನಲ್ಲೂ ಕೂಡ ತಿಂಗಳಿಗೆ 1 ದಿವಸ ಉಪವಾಸ ಪ್ರಾರ್ಥನೆ ಇಟ್ಟಿರೋದು ನಾವು. ವಾರ ಇಡೀ ಬೇಕಿದ್ರೆ ನೀವು ಇಟ್ಕೊಳ್ಳಿ, ಬೇಕಿದ್ರೆ ಉಪವಾಸ ಪ್ರಾರ್ಥನೆ ಮಧ್ಯೆ ಮಧ್ಯೆ ಮಾಡಿ, ಬೇಕಿದ್ರೆ ಅದು ಚರ್ಚಿನ ಲೆಕ್ಕಾಚಾರ 1 ದಿವಸ ನಾವು ಇಟ್ಟಿದ್ದೀವಿ ಅಷ್ಟೇ ಅಲ್ವಾ? ಹಾಗಾದ್ರೆ ಉಪವಾಸ ಪ್ರಾರ್ಥನೆ ಇದ್ರೆ ಅದು ಆಶೀರ್ವಾದ ಅಂತ ಒಂದು ಅರ್ಥ ಪ್ರಿಯರೇ. ಇವತ್ತು ಆ ಒಂದು 40 ದಿವಸ ಅವರಿಗೆ ಹಣ್ಣು ಹಂಪಲು ಎಲ್ಲ ತಿನ್ಬೋದಿತ್ತು ಪ್ರಿಯರೇ.
ಅವ್ರು ಬೇಕಾದ್ರೆ ಪರಲೋಕದಿಂದನೇ ಹಳೆ ಒಡಂಬಡಿಕೆ ಕಾಲದಲ್ಲಿ ಪರಲೋಕದಿಂದನೇ ದೇವರು ಮನ್ನ ಸುರಿಸಿರ್ಬೇಕಿದ್ರೆ ಪ್ರಿಯರೇ. ಯೇಸು ಸ್ವಾಮಿಗೆ ಅಲ್ಲಿ ಅನ್ನ ಕೊಡ್ತಾ ಇರ್ಲಿಲ್ವಾ? ಎಲಿಯನಿಗೆ ಕಾಗೆ ಕೈಯಿಂದನೇ ಆಹಾರ ಒದಗಿಸಿದಂತ ದೇವರು. ಆಗ ಯೇಸು ಸ್ವಾಮಿಗೆ 40 ದಿವಸ ಅಡವಿಲಿ ಅವ್ರಿಗೆ ಅನ್ನ ಕೊಡ್ತಾ ಇರ್ಲಿಲ್ವಾ? ಆದ್ರೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅವರು ಉಪವಾಸ ಪ್ರಾರ್ಥನೆ ಮಾಡಿನೇ ಈ ಲೋಕನ ಜಯಿಸ್ಬೇಕಾಗಿತ್ತು. ಆಗಲೇ ನಾನು ಓದಿ ಹೇಳಿದ್ದೀನಿ, ಅವರು ಶೋಧನೆಗೆ ಒಳಪಟ್ಟಿದ್ದಕ್ಕೆ ನಮ್ಮ ವಿಷಯದಲ್ಲಿ ಸರ್ವ ವಿಷಯದಲ್ಲೂ ಕೂಡ ಅವರು ಶೋಧನೆಗೊಳಗಾದ್ರು. ಯಾಕೆ ಹೇಳಿದೆ? ನಿನ್ನ ಪಾಪನ ಒತ್ಕೋಬೇಕಾದ್ರೆ ಅವರು ಸರ್ವ ವಿಷಯದಲ್ಲಿ ಶೋಧನೆಗೆ ಒಳಪಡಬೇಕಾಗಿತ್ತು. ಇಲ್ಲಾಂದ್ರೆ ಈಗ ರಾಜ್ಯ ಮಂಡಿ ಹೊಟ್ಟೆ ಹೋದ್ರೆ ಯೇಸು ಸ್ವಾಮಿ ಹೊಟ್ಟೆ ಗೊತ್ತೇ ಇರೋದಿಲ್ಲ. ಅವರು ನಿದ್ರೆ ಮಾಡಿದ್ರು ದೋಣಿ ಮೇಲೆ, ಅವ್ರು ಕಣ್ಣೀರಿಟ್ರು, ಅವ್ರು ಬೈದ್ರು. ಯಾಕಂತ ಇದೆಲ್ಲ ಅವ್ರ ದೇಹದಲ್ಲಿ ಬಂದ್ರೆ ಮಾತ್ರ ನಮ್ಮ ಪಾಪನ ಹೊತ್ಕೊಳಕಾಗೋದಾದ್ರೆ ಪಾಪನ ಮಾತ್ರ ಅವ್ರು ಮಾಡ್ಲಿಲ್ಲ ಮಾತ್ರ. ಅದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಸಂಗತಿ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಇದಕ್ಕೆ ಆಧಾರದ ವಾಕ್ಯ ಮಾರ್ಕ 9:29. ಈ ಜಾತಿ ಹಂಗೇನೆ ಓದ್ಬೇಕು. ಜಾತಿ ಅಂತ ಓದ್ಬಿಟ್ರೆ ಅದು ಯಾವ್ದಾದ್ರು ಜಾತಿ ಆಗ್ಬಿಡ್ತದೆ. ಕೇಳಿಸಿಲ್ವಾ? ಸರಿ ಬಿಡವ, ನಂದೇ ತಪ್ಪಿರ್ಲಿ. ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತನಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಏನಕ್ಕೆ ಅಂದ್ರೆ ಇದ್ರ ಸ್ಟೋರಿ ಏನ್ ಗೊತ್ತಾ ಪ್ರಿಯರೇ? ಒಬ್ಬ ಮೂರ್ಛಾ ರೋಗಿನ ವಾಸಿ ಮಾಡೋದ ಸಮಯದಲ್ಲಿ ಶಿಷ್ಯಂದ್ರ ಹತ್ರ ಬರ್ತಾರೆ ಇವರು. ಶಿಷ್ಯನ ಹತ್ರ ಬಂದಾಗ ಶಿಷ್ಯರಿಗೆ ಬಿಡ್ಸಕ್ಕಾಗ್ಲಿಲ್ಲ. ಹಾಗೆ ಯೇಸ್ವಾಮಿ ಬೈದ್ಬಿಡ್ತಾರೆ, ನಂಬಿಕೆ ಇಲ್ಲದವ್ರೆ ನೀವು ಅಂತ ಬೈದ್ಬಿಡ್ತಾರೆ ಯೇಸ್ವಾಮಿ. ಆದ್ರೆ ಅವ್ರು ಒಂದು ಮಾತಾಡ್ತಾರೆ, ನಮ್ಮ ಕೈಲಿ ಯಾಕೆ ಆಗ್ಲಿಲ್ಲ ಸ್ವಾಮಿ, ನೀನು ಪ್ರಾರ್ಥನೆ ಮಾಡಿದಾಗಲೇ ಯಾಕೆ ಅದ್ಭುತ ಆಗೋಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಕೆಲವೊಂದು ಜಾತಿಗಳು ಪ್ರಾರ್ಥನೆ ಮಾಡಿದ ತಕ್ಷಣ ಬರೀ ಪ್ರಾರ್ಥನೆ ಮಾಡಿದ್ರೆ ಹೋಗೋದಿಲ್ಲ, ಬರೀ ವಾಕ್ಯ ಕೊಟ್ಟರೆ ಹೋಗೋದಿಲ್ಲ, ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದಾಗಲೇ ಅದು ಓಡೋಗೋದು ಅಂತ ಹೇಳಿ. ಆಗ ನಮ್ಮ ಕುಟುಂಬದ ವಿರುದ್ಧವಾಗಿ ಬರ್ತಕ್ಕಂಥ ಸೈತಾನನ ಕಾರ್ಯಗಳು ಪ್ರಿಯರೇ, ನನ್ನ ವಿರುದ್ಧವಾಗಿ ಬರ್ತಕ್ಕಂಥ ಸೈತಾನನ ಕಾರ್ಯಗಳು, ನನ್ನ ಮಕ್ಕಳ ವಿರುದ್ಧವಾಗಿ ಬರ್ತಕ್ಕಂಥ ಸೈತಾನನ ಕಾರ್ಯಗಳು, ನನ್ನ ವ್ಯವಹಾರದ ವಿರುದ್ಧವಾಗಿ ಬರ್ತಕ್ಕಂಥ ಸೈತಾನ ಕಾರ್ಯಗಳು, ನನ್ನ ಭಕ್ತಿಗೆ ವಿರುದ್ಧವಾಗಿ ಬರ್ತಕ್ಕಂಥ ಸೈತಾನನ ಕಾರ್ಯಗಳು, ನಾನು ದೇವರನ್ನ ಪ್ರೀತಿಸೋದಕ್ಕೆ ಮತ್ತು ಪ್ರಾರ್ಥಿಸೋದಕ್ಕೆ ತಡೆಯಾಗಿ ಬರುವಂಥ ಸೈತಾನನ ಕಾರ್ಯಗಳನ್ನ ಅಡಗಿಸಬೇಕಾದ್ರೆ ನಾವು ವಾರದಲ್ಲಿ 1 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಆದ್ರೆ ಚರ್ಚಲ್ಲಿ ಮಾತ್ರ ತಿಂಗಳಿಗೆ 1 ಸಲ ಉಪವಾಸ ಪ್ರಾರ್ಥನೆ ಮಾಡ್ತಾ ಇರೋದು. ಯಾಕೊತ್ತಾ? ಪ್ರತಿ ವಾರ ಉಪವಾಸ ಪ್ರಾರ್ಥನೆ ಮಾಡ್ಬಿಟ್ರೆ ಈ ಅಂಕಲ್ ಚರ್ಚ್ ಬೇಡ ಅಂತ ಬರೋದಿಲ್ಲ ಜನ. ಅದಕ್ಕೋಸ್ಕರ ತಿಂಗಳಿಗೆ 1 ಸಲ ಮಾಡೋದು, ನೀವು ವಾರದಲ್ಲಿ 1 ದಿವಸ ಮಾಡೋದು ತೊಂದರೆ ಇಲ್ಲ ಪ್ರಿಯರೇ. ಹಾಗಾದ್ರೆ ಉಪವಾಸ ಪ್ರಾರ್ಥನೆ ಏನಕ್ಕೆ ಅಂದರೆ ಅದು ಆ ದೇಹವನ್ನ ಕುಗ್ಗಿಸಿ ಆತ್ಮವನ್ನ ಬೆಳೆಸೋದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ಹಾಗಾದ್ರೆ ಅವರು ದೇವರ ಆತ್ಮನಿಂದ ನಡೆಸಲ್ಪಡಬೇಕಾದ್ರೆ ಅವರು ಶರೀರಧಾರಿಯಾಗಿ ಬಂದಿದ್ರಲ್ಲ ಪ್ರಿಯರೇ, ಅವರು ಶರೀರಧಾರಿಯಾಗಿ ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಅವರ ಆತ್ಮದಲ್ಲಿ ಬೆಳಿಬೇಕಾದ್ರೆ ಅವರು ದೇಹನ ಕುಗ್ಗಿಸಲೇಬೇಕಾಗಿತ್ತು. ನಮ್ಮ ದೇಹದಿಂದ ಮಾಡಿದಂಥ ಪಾಪಕ್ಕೆ ಅವರು ದೇಹದಲ್ಲಿ ಶಿಕ್ಷೆನ ಹೊಂದಿದ್ರು ಪ್ರಿಯರೇ ಅವರು. ಅದಕ್ಕೇನೆ ಅಲ್ಲಿ ಇಬ್ರಿಯ 4:15 ಹೇಳಿದ್ದು ಸರ್ವ ವಿಷಯದಲ್ಲೂ ಶೋಧನೆಗೊಳಗಾದ್ರು ಅಂತ ಹೇಳಿ. ಆದ್ರೆ ಆತ್ಮ ಅಭಿವೃದ್ಧಿ ಆಗ್ತಾನೆ ಕರ್ತನ ಸನ್ನಿಧಾನದಲ್ಲಿತ್ತು ಪ್ರಿಯರೇ. ಹಾಗಾದ್ರೆ ಇದರ ಅರ್ಥ ಏನಂದ್ರೆ ಟೋಟಲ್ ಆಗಿ ಶೋಧನೆಯಿಂದಾನೇ ನಾವು ನಮ್ಮನ್ನ ಜಯಿಸಿದಲ್ಲದನೆ ಇಡೀ ಲೋಕನ ಜಯಿಸಿ ಪರಲೋಕ ರಾಜ್ಯಕ್ಕೆ ಸೇರ್ಬೇಕು ಅಂತ ಹೇಳೋ ಗೂಢಾರ್ಥನೇ ಇದಿಷ್ಟರಲ್ಲಿ ಇರೋದು ಪ್ರಿಯರೇ. ಇದಕ್ಕೆ ನಮಗೆ ಬ್ಯಾದೆಲ್ಲ ಬೇಕು, ದೇವರಾತ್ಮ ಬೇಕು ಮತ್ತು ಉಪವಾಸ ಪ್ರಾರ್ಥನೆ ಬೇಕು. ಇದನ್ನ ದೇವರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಹಾಗಾದ್ರೆ ಈ ಲೋಕದಲ್ಲಿ ಶೋಧನೆಗಳು ಉಂಟು, ವೇದನೆಗಳು ಉಂಟು, ಇಕ್ಕಟ್ಟುಗಳು ಉಂಟು, ಬಂಧನಗಳು ಉಂಟು. ಆದರೆ ಯೇಸು ಸ್ವಾಮಿ ಎಲ್ಲವನ್ನ ಜಯಿಸಿದ್ದಾರೆ. ಯೋಹಾನ 16:33 ಓದಪ್ಪ. ಯೋಹಾನ 16:33 ಓದಿ ಸ್ಟಾಪ್ ಮಾಡೋಣ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಮೊದಲನೇದಾಗಿ ನಿಮ್ಮನ್ನ ನೀವು ಗೆಲ್ಲೋದೇ ಸಂಕಟ.
ಹ್ಮ್ ಹ್ಮ್ ಧೈರ್ಯವಾಗಿರಿ, ಹ್ಮ್ ನಾನು ಲೋಕವನ್ನ ಜಯಿಸಿದ್ದೇನೆ ಎಂದು ಹೇಳಿದನು. ಯೇಸು ಸ್ವಾಮಿ ಜಯಿಸಿದ ಮೇಲೆ ನಾವು ಜಯಿಸ್ದಂಗೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಯೇಸು ಸ್ವಾಮಿ ಜಯಿಸಿದ ಮೇಲೆ ನಾವು ಜಯಿಸ್ದಂಗೆ. ಅದಕ್ಕೆ ಚಿಕ್ಕದೊಂದು ವಾಕ್ಯ ಕೊಟ್ಬಿಡ್ತೀನಿ ನಿಮಗೆ. 1 ಪೇತ್ರ 2:21 ವಾಕ್ಯ ಓದಿ ಮುಗಿಸ್ಬಿಡೋಣ. ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದರೆ, ಯಾಕೆ ಯೇಸು ಸ್ವಾಮಿ ಅನುಭವಿಸೋದಂದ್ರೆ ನಾವು ಅವ್ರ ಥರನೇ ಅವ್ರ ಹೆಜ್ಜೆ ಜಾಡಲ್ಲಿ ನಡಿಬೇಕು ಅಂದರೆ ನಮ್ಮನ್ನ ದೇವರು ಆ ಥರ ಮಾಡಿದ್ರು. ಓದಿ ಬೇಗ. 1 ಪೇತ್ರ 2:21. ಯಾಕೆಂದರೆ ಯೇಸು ಸ್ವಾಮಿನೂ ಕೂಡ ಶೋಧನೆ ಅನುಭವಿಸಿದಾಗ ನಮಗೆ ಮಾದರಿ ತೋರ್ಸೋಕ್ಕೋಸ್ಕರ. ಅವ್ರಿಗೆ ಶೋಧನೆ ಅನುಭವಿಸೋದು ಅವಶ್ಯಕತೆ ಇರಲಿಲ್ಲ, ಅವ್ರಿಗೆ ಪವಿತ್ರ ಆತ್ಮದಿಂದ ನಡೆಸಲ್ಪಡೋದು ಅವಶ್ಯಕತೆ ಇರಲಿಲ್ಲ, ಅವ್ರಿಗೆ ಉಪವಾಸ ಇರಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅವರೇ ಸರ್ವಶಕ್ತನಾದ ದೇವರು. ನಿಜ ಅಲ್ವಾ? ಅವ್ರಿಗೆ ಅದರಲ್ಲಿ ಬೇಕಾಗಿಲ್ಲ. ಆದರೆ ಅವ್ರು ಯಾಕೆ ಅನುಭವಿಸೋದ್ರೆ ನಮಗೆ ಮಾದರಿ ತೋರಿಸೋದಕ್ಕೋಸ್ಕರ. ಅದಕ್ಕೆ ವಾಕ್ಯ ತಗೊಳ್ಳಿ. ಅದೇ 1 ಪೇತ್ರ 2:21 ಓದಿ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡಿದ್ರ, ಮಾದರಿ ತೋರಿಸ್ಬಿಟ್ಟು ಅವ್ರು ಹೋದ್ರ ಅಷ್ಟೇ. ಅವ್ರು ಅನುಭವಿಸ್ಬೇಕಂತ ಅವಶ್ಯಕತೆ ಇರ್ಲಿಲ್ಲ ಪ್ರಿಯರೇ. ಅವರು ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಕೊಟ್ಟಿಗೆಲೆ ಹುಟ್ಟಬೇಕಾಗಿರ್ಲಿಲ್ಲ, ಜನಗಳ ಮುಂದೆ ಮಧ್ಯದಲ್ಲಿ ಅವ್ರು ಬಯಸ್ಕೋಬೇಕಾಗಿರ್ಲಿಲ್ಲ, ಉಗಿಸ್ಕೋಬೇಕಾಗಿಲ್ಲ, ಸೆಲ್ವೆ ಮರಣ ಅನುಭವಿಸ್ಬೇಕಾಗಿರ್ಲಿಲ್ಲ. ಅದೆಲ್ಲ ಯಾಕೆ ತೋರ್ಸ್ಕೊತ? ನಿಮಗೆ ಮಾದರಿ ತೋರ್ಸಕ್ಕೆ, ನನಗೆ ಮಾದರಿ ತೋರ್ಸಕ್ಕೆ. ನಾನು ಈ ಲೋಕದಲ್ಲಿ ಹಿಂಗೆ ಬದುಕಿದ್ದೀನಿ, ನೀವು ಬದುಕಿ. ನನ್ನಲ್ಲಿ ಮನುಷ್ಯತ್ವನು ಇತ್ತು, ದೈವತ್ವ ಆತ್ಮನು ಇತ್ತು ಅಂತ ತೋರಿಸ್ಕೊಟ್ರಲ್ವ. ಹಾಗೇನೆ ಇವತ್ತು ನನಗೂ ನಿನಗೂ ಕೂಡ ಮನುಷ್ಯತ್ವನೂ ಇದೆ, ಹಾಗೇನೆ ದೈವತ್ವನೂ ಕೂಡ ಇದೆ ನಮ್ಮೊಳಗಡೆ. ನಿಜ ಅಲ್ವಾ? ಹಾಗಾದ್ರೆ ಪವಿತ್ರ ಆತ್ಮನ ಸಹಾಯ ತೆಗೆದುಕೊಂಡು ನಾವು ದೇಹದ ಭಾಗಗಳ ಶೋಧನೆಯನ್ನು ಅನುಭವಿಸುತ್ತಾ ಪವಿತ್ರ ಆತ್ಮನಿಂದ ನಾವು ಶೋಧಿಸಲ್ಪಡುತ್ತಾ ಪರಲೋಕ ರಾಜ್ಯ ಸೇರಬೇಕು. ನಿಜ ಅಲ್ಲ ಪ್ರಿಯರೇ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದೆ ಅಂತ. 4ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದೆ. ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕಂದ್ರೆ ಮಾದರಿನ ತೋರಿಸ್ಕೊಟ್ರಂತೆ ಅವರು. ಹಾಗಾದ್ರೆ ಅವ್ರಿಗೆ ಶೋಧನೆ ಬೇಕಾಗಿರ್ಲಿಲ್ಲ, ಅವರಿಗೆ ಉಪವಾಸ ಬೇಕಾಗಿರ್ಲಿಲ್ಲ, ಅವರಿಗೆ ಪವಿತ್ರ ಆತ್ಮ ಈ ಲೋಕದಲ್ಲಿ ನಡೆಸಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವರೇ ದೇವರಾತ್ಮ ಅಲ್ವಾ? ದೇವರೇ ಆದ್ಮೇಲೆ ಇದೆಲ್ಲ ಮಾಡಿ ತೋರಿಸಿದೆ. ಯಾಕೆಂದ್ರೆ ಅವರು 33 ವರ್ಷ ಮಾಡಿ ತೋರಿಸಿದೆ. ಯಾಕೆಂದ್ರೆ ನಮಗೆ ಮಾದರಿ ತೋರಿಸ್ಲಿಕ್ಕೆ ಈ ಲೋಕದಲ್ಲಿ ಹೆಂಗ್ ಜೀವಿಸ್ಬೇಕು ಅಂತೇಳಿ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಶೋಧನೆಯಲ್ಲಿ ಜಯ ತೋರಿಸಿಕೊಡೋದಕ್ಕೋಸ್ಕರ ನೀನು ಶೋಧನೆಗೊಳಗಾದೆ ಸ್ವಾಮಿ. ಪವಿತ್ರ ಆತ್ಮ ಇಲ್ಲದೇ ನಾವು ಯಾವುದನ್ನು ಜಯಿಸಲಿಕ್ಕೆ ಆಗೋದಿಲ್ಲ ಅಂತ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಹಾಗೆಯೇ ಉಪವಾಸದಿಂದ ನಾವು ಸಕಲವನ್ನು ಗೆಲ್ಲಬಹುದು ಅಂತ ಹೇಳೋದನ್ನು ತೋರಿಸಿಕೊಟ್ಟಿದ್ದಿಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಇದರ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿ. ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್, 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 ಆಮೇನ್. ಈಗ ಕೇಳಿ ಅಮ್ಮ, ಅದೇನು ಅದೇ ಉಪವಾಸನ ಯಾವ ರೀತಿ ಇರುದು ಅಂತ ನನಗೆ ಸ್ವಲ್ಪ ಗೊಂದಲ ಆಗಿತ್ತು ಅಣ್ಣ. ಉಪವಾಸ ಯಾವ ರೀತಿ ಇರೋದಂದ್ರೆ ಊಟ ಮಾಡದೇ ಇರೋದು ಉಪವಾಸ. ಎಷ್ಟೊತ್ತು ಗಂಟೆ ಇರ್ಬೇಕು? ಯೇಸು ಸ್ವಾಮಿ 40 ದಿವಸ ಇದ್ರು, ನೀವು 40 ದಿವಸ ಇರಿ. ಉಪವಾಸ ಇದ್ಮೇಲೆ ನಾವ್ ಏನ್ ಮಾಡ್ಬೇಕು? ಅಲೋ, ಯೇಸು ಸ್ವಾಮಿ 40 ದಿವಸ ಇದ್ರು, ನೀವು ಇದು ಬಿಡಿ. ಉಪವಾಸ ಇರೋದು ಹೆಂಗೆ ಅಂದರೆ ಊಟ ಮಾಡೋದೇ ಇರೋದೇ. ಗೊತ್ತಾಯ್ತು? ಉಪವಾಸಕ್ಕೆ ನೀವು ಯೇಸು ಸ್ವಾಮಿ 40 ದಿವಸ ಇದ್ರು ತಗೊಂಡು ನೀವು 40 ದಿವಸ ಇರಿದು ನಾ ಹೇಳ್ತಾ ಇಲ್ಲಮ್ಮ. ದಾನಿಯೆಲ್ಲ 21 ದಿವಸ ಇದ್ದಾದ್ರೆ ನೀವು ಇರಬೇಕು ಅಂತ ನಾ ಹೇಳ್ತಾ ಇಲ್ಲ. ನಿಮಗೆ ಶಕ್ತಿಯ ಅನುಸಾರವಾಗಿ ಉಪವಾಸ ಇರ್ಬೋದಮ್ಮ. ಈಗ ಕೆಲವೊಂದು ಜನಕ್ಕೆ BP ಶುಗರಲ್ಲಿ ಇರುತ್ತೆ, ಅವ್ರಿಗೆ 3-4 ದಿವಸ ಇರೋಕ್ಕಾಗೋದಿಲ್ಲ. ಯಾವುದಾದ್ರು ವಾರದಲ್ಲಿ 1 ದಿವಸ ದೇವರಿಗೋಸ್ಕರ ಮೀಸಲಾಗಿಡಿ. ಎಷ್ಟು ಗಂಟೆವರೆಗೆ ಇರುತ್ತೆ ಅಷ್ಟು ಗಂಟೆವರೆಗೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದಾಗ ಆರೋಗ್ಯದ ಲೆಕ್ಕದಲ್ಲೂ ಕೂಡ ಒಳ್ಳೇದು ಪ್ರಿಯರೇ ಉಪವಾಸ ಮಾಡಿದಾಗ. ಹಾಗೆ ಆತ್ಮದ ಲೆಕ್ಕಾಚಾರದಲ್ಲೂ ಕೂಡ ಒಳ್ಳೇದೇ. ನೀವು ಏನು ಗೊತ್ತಾ, ಉಪವಾಸ ಪ್ರಾರ್ಥನೆ ಮಾಡಿದ ದಿವಸ ಬೇರೆ ಯಾವ ಕೆಲಸನೂ ಮಾಡಬಾರ್ದು ಪ್ರಿಯರೇ. ಅವತ್ತು ಅಲ್ಲ, ಈಗ ನೀರು ಕುಡಿಬಾರ್ದು ಲೆಕ್ಕದಲ್ಲಿ. ಆದರೆ ಈಗ ಕುಡಿಲಿಕ್ಕೆ ಪಾಸ್ಟರ್ಗಳೆಲ್ಲ ಒಪ್ಕೊಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ಆಯ್ತಾ? ನೀರು ಬೇಕು, ನೀರು ಬೇಕು, ನೀರು ಬೇಕು, ಹೊಟ್ಟೆ ಹಸಿದ್ರೆ ಅದು ಉಪವಾಸ ಆಗೋದಿಲ್ಲ. ಅದು ಹೊಟ್ಟೆ ಮೇಲೆನೇ ಜ್ಞಾನ ಬಂದ್ಬಿಡ್ತದೆ. ಅದಕ್ಕೆ ಎಲ್ಲಿವರೆಗೆ ಸಮಯ ಆಗುತ್ತೆ ಅಲ್ಲಿವರೆಗೆ ಉಪವಾಸ ಮಾಡ್ಬೋದು. ಎಲ್ಲಿವರೆಗೆ ನಿನಗೆ ಯಾವ ಶಕ್ತಿ ಇದೆಯೋ ಅಲ್ಲಿವರೆಗೆ ಮಾಡಿ. ಹಂಗೆ ಹೇಳ್ಕೊಂಡು ಬೆಳಿಗ್ಗೆಯಿಂದ 10 ಗಂಟೆಗೆ ಇದ್ಬಿಟ್ಟು ತಿಂದ್ಬಿಡ್ಬೇಡಿ, ಅದು ನಾಷ್ಟ ಆದಂಗೆ ಆಗೋಯ್ತು. ಅಟ್ಲೀಸ್ಟ್ ಒಂದು ಮಧ್ಯಾಹ್ನ ಒಂದು 2 ಗಂಟೆವರೆಗಾದ್ರೂ ಇರಬೇಕು. ಅದು ಒಪ್ಪತ್ತಿನ ಉಪವಾಸ ಅಂತ ಹೇಳ್ತಾರೆ.
ಹೌದು. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಇದ್ದರೆ ಅದು ಒಂಥರ ಹಗಲಿನ ಉಪವಾಸ ಅಂತ ಮಾಡ್ಕೋಬೋದು. ಆದರೆ ಉಪವಾಸ ಪ್ರಾರ್ಥನೆ ಮಾಡಿದಾಗ ದಯವಿಟ್ಟು ಕೆಲಸಕ್ಕೆ ಹೋಗಬಾರ್ದು. ಅವತ್ತು ಮನೇಲಿ ಇದ್ದು ಪ್ರಾರ್ಥನೆ ಮಾಡಬೇಕು, ಮನೇಲಿದ್ದು ಪ್ರಾರ್ಥನೆ ಮಾಡಬೇಕು. ಆದ್ರೆ ಮನೆ ಕೆಲಸ ಮಾಡ್ಕೋಬಹುದು. ಹೌದು, ಮನೆ ಕೆಲಸ ಮಾಡ್ಕೋಬೋದು. ಬೈ ಚಾನ್ಸ್ ನೀವು ಕೆಲಸದಲ್ಲಿ ಇದ್ದೀರಾ, ನಿಮಗೆ ರಜಾನೇ ಸಿಗೋದಿಲ್ಲ ಅಂದರೆ ಬೇಕಾದ್ರೆ ಮಧ್ಯಾಹ್ನದವರೆಗೆ ನೀವು ಅಲ್ಲಿ ಉಪವಾಸ ಇದ್ಕೊಂಡು ದೇವ್ರನ್ನ ಧ್ಯಾನ ಮಾಡ್ಕೊಂಡು ಮಾಡ್ಬೋದು. ಆದರೆ ಉಪವಾಸ ಪ್ರಾರ್ಥನೆ ಮಾಡಿದಾಗ ನಿಜವಾಗಿ ಒಳ್ಳೇದು. ದೇವರು ಉತ್ತರ ಕೊಡ್ತಾರೆ. ಕೆಲವೊಂದು ಕೆಟ್ಟ ಶಕ್ತಿಗಳು ಬಿಟ್ಟು ಹೋಗ್ಬೇಕಾದ್ರೆ ಉಪವಾಸ ಬೇಕು. ಹಂಗೆ ಹೇಳ್ಕೊಂಡು ವಿಪರೀತ ಉಪವಾಸ ಇರಬಾರ್ದು. ನಮ್ಮಲ್ಲೊಬ್ರು ಆಂಟಿ ಇದ್ದಾರೆ, ಸರೋಜ್ ಆಂಟಿ ಅಂತೇಳಿ. ಅವ್ರು ಏನು ಗೊತ್ತಾ, ಮಾತಾಡ್ತಾರೆ ಉಪವಾಸ ಮಾಡ್ಕೊಬಿಟ್ರೆ ಏನಾಗ್ತದೆ ಗೊತ್ತಾ, ದೇವ್ರು ಹೇಳದೇನೆ ಉಪವಾಸ ಮಾಡಿದ್ರೆ ಪ್ರಯೋಜನ ಇಲ್ಲ ಪ್ರಿಯರೇ. ದೇವ್ರು ನಿಮಗೊಂದು ಪ್ರೇರೇಪಣೆ ಕೊಡ್ಬೇಕು, ಇವತ್ತು ಉಪವಾಸ ಇರು ಅಂತ ಹೇಳಿ. ಸುಮ್ಮನೆ ಉಪವಾಸ ಇರೋದು ಅದು ಹುಚ್ಚಾಗ್ಬಿಡುತ್ತೆ, ಅದು ಗ್ಯಾಸ್ಟ್ರಿಕ್ ಆಗ್ತದೆ. ದೇವರ ಆತ್ಮನ ಪ್ರೇರಣೆ ಇದ್ದಾಗ ನೀವು ಉಪವಾಸ ಮಾಡ್ಬೋದು ಪ್ರಿಯರೇ, ಆರಾಮಾಗಿ. ಗೊತ್ತಾಯ್ತು? ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ನಿಮಗೆ ದೇವರು ಪ್ರೇರೇಪಣೆ ಮಾಡಿದ್ರೆ ಉಪವಾಸ ಮಾಡಿ. ಎರಡೊಂದು ಹೊಟ್ಟೆ ಹಸಿತಾ ಇದ್ದಾಗ ನೀವು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಊಟ ಮಾಡ್ಬಿಡಿ. ಯಾಕಂದ್ರೆ ಹೊಟ್ಟೆ ಮೇಲೆ ಧ್ಯಾನ ಬಂದ್ಬಿಡುತ್ತೆ, ದೇವ್ರ ಮೇಲೆ ಧ್ಯಾನ ಬರೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಉಪವಾಸ ಇರೋ ದಿವಸ ಸಾಧ್ಯವಾದಷ್ಟು ನಿಮ್ಮ ದೇಹದ ಕೆಟ್ಟ ಕಾರ್ಯಗಳನ್ನ ನೀವು ಅಡಗಿಸ್ಬೇಕು. ಕೋಪ, ಅಕ್ಷಮಾಪಣೆ, ಪ್ರೀತಿ ಇಲ್ಲದಿರೋದು, ಇದನ್ನೆಲ್ಲ ತೆಗೆದುಹಾಕಲಿಕ್ಕೆ ಉಪವಾಸ ಭಾಳ ಒಳ್ಳೆಯದು ಪ್ರಿಯರೇ. ಅವತ್ತು ವಾಕ್ಯ ಓದೋದಕ್ಕಿಂತನೂ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಕೂರೋದು ತುಂಬ ಒಳ್ಳೆಯದು. ಮೈಂಡ್ನ ಅಷ್ಟು ಕ್ಲೀನಾಗಿಡುತ್ತೆ ಅದು. ಅಲ್ಲಿಂದ 1 ಗಂಟೆ ಟೈಮ್ ವಾಕ್ಯ ಓದಿ, ಬಾಕಿ ಟೈಮಲ್ಲೆಲ್ಲ ಧ್ಯಾನ ಮಾಡಿ. ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ನಿಮ್ಮ ಜೀವಿತಕ್ಕೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಮಾಡಿ ದೇವ್ರ ಕಾರ್ಯ ಮಾಡ್ತಾರೆ ಪ್ರಿಯರೇ. ನೆಕ್ಸ್ಟ್ ಏನು ಪ್ರಶ್ನೆ ಇದೆಯಾ? ಕೆಲಸ ಮಾಡ್ಕೊಂಡೇ ಮಾಡ್ಬೋದು. ಲೆಕ್ಕ ಪ್ರಕಾರ ಎಲ್ಲ ಕೆಲಸ ಮುಗಿಸಿ ಮಾಡೋದು ಉತ್ತಮ. ಆದರೆ ಹಳ್ಳಿ ಹೆಂಗಸರುಗಳಿಗೆ ಮಾಡೋಕ್ಕಾಗಲ್ಲ. ಕೊಟ್ಟಿಗೆಲ್ಲ ಹಸು ಅಂಬ ಅಂತ ಹೇಳ್ತಾ ಇರ್ತದೆ, ಕೂರಿ ಮೇ ಅಂತ ಹೇಳ್ತಾ ಇರ್ತದೆ. ಮಾಡಲೇಬೇಕು. ಅದಕ್ಕೋಸ್ಕರ ಕೆಲಸ ಮಾಡ್ಕೊಂಡೇ ಮಾಡಿ. ಇನ್ನೇನು ಮಾಡೋದು? ಮಾಡಿ ತೊಂದರೆ ಇಲ್ಲ. ಮತ್ತೆ ಇನ್ನೇನು ಪ್ರಶ್ನೆ ಇದೆಯಾ? ನೋಡಿ, ಅದಕ್ಕೆ ದೇವ್ರು ಮಾತಾಡ್ತಾರೆ. ಬೇರೆ ಪ್ರಶ್ನೆಗಳು ಮಾತ್ರ ಕೇಳಬೇಕು. ದೇವಿ ಪ್ರಶ್ನೆಗಳು ಮಾತ್ರ ಕೇಳಬೇಕು, ಬೇರೆ ಯಾವ್ದು ಕೇಳಬಾರ್ದು. ಈಗ ಪ್ರಶ್ನೆಗಳು ಮಾತ್ರ ವಾಕ್ಯಕ್ಕೆ ಸಂಬಂಧಪಟ್ಟಾಗೆ. ಸರಿ. ಮತ್ತೆ ಇನ್ನೊಂದು ವಿಶೇಷ ಇದೆಯಾ? ಹಾಗಿದ್ರೆ ನಾವು ಪ್ರಾರ್ಥನೆ ಮಾಡಿ ಮುಗಿಸಿದೆವು. ಈಗ ನಿಮ್ಮ ಪರ್ಸನಲ್ ವಿಷಯಗಳೇನಿದ್ರೆ ಮಾತಾಡಿ, ತೊಂದರೆ ಇಲ್ಲ. ಪ್ರಾರ್ಥನೆ ಮಾಡ್ತೀನಿ, ಆಯ್ತಾ?